ಅದರ ಥಿಯರಿಯನ್ನು ನಾನು ತಿಳ್ಕೊಂಡೆ. ನನ್ನ ಹೃದಯಾಂತರಾಳದಲ್ಲಿರುವಂಥ ಥಿಯರಿ ಅದೇ ಥಿಯರಿ. ನಿಮ್ಮಂಥ ಮಕ್ಕಳನ್ನು ಈ ಸಂದರ್ಭದಲ್ಲಿ ನಿಮ್ಮ ಎದುರಿಗೆ ಮಾತಾಡತಕ್ಕಂಥ ಒಂದು ಅವಕಾಶ ನನಗೆ ಸಿಕ್ಕಿದೆ. ಇದಕ್ಕೆ ಕಾರಣ ದಿವಂಗತ ಅಹಮದಾಜಿ ಮೊಯ್ದೀನ್ರವರು, ಅದೇ ರೀತಿ ಗಂಗಾಧರ ಆಳವರು. ನಮ್ಮ ನಾಡ ಒಕ್ಕೂಟ ಆದ ಕೂಡಲೇ ನಾನು ಗಂಗಾಧರ ಆಳವರಿಗೆ ಫೋನ್ ಮಾಡಿದ್ದೇನೆ. ತುಂಬೆ ಪದವಿ ಪೂರ್ವ ಕಾಲೇಜಿನಲ್ಲಿ ಸರ್ಕಾರಿ ಉದ್ಯೋಗದ ಮಾಹಿತಿ ಶಿಬಿರವನ್ನು ನಾವು ಏರ್ಪಡಿಸಬೇಕು ಅಂತ. ಅವರಿಂದ ಆ ಕೊರೋನಾ ಇದ್ದದ್ದರಿಂದ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಕೊನೆಯ ಗಳಿಗೆಯಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ. ಅಹಮದಾಜಿಯವರಿಗೆ ಮತ್ತು ಗಂಗಾಧರವರಿಗೆ ಮತ್ತು ನಿಮ್ಮ ಸ್ಟಾಫ್ ಪದವಿ ಪೂರ್ವ ಕಾಲೇಜಿನವರಿಗೆ ಎಲ್ಲರಿಗೆ ನಾನು ಚಿರಋಣಿಯಾಗಿದ್ದೇನೆ. ಎಲ್ಲಕ್ಕಿಂತಲೂ ಮಿಗಿಲಾಗಿ ದಿವಂಗತ ಅಬ್ದುಲ್ ಕಲಾಂ ಈ ದೇಶದಲ್ಲಿ ರಾಷ್ಟ್ರಪತಿಯಾಗಿದ್ದರು. ಅವರು ಒಂದು ಕಡೆ ಬರೆದಿದ್ದಾರೆ, ಒಂದು ದೊಡ್ಡ ದೊಡ್ಡ ಫಂಕ್ಷನ್ಸ್ ಅನ್ನು ಮಾಡುವಾಗ ನಾವು ಬೇಕಾದಷ್ಟು ಅಡಿಗೆ ಊಟೋಪಚಾರಗಳನ್ನೆಲ್ಲ ತಯಾರು ಮಾಡ್ತೇವೆ. ಒಂದು ಊಟೋಪಚಾರ, ಒಂದು ಪದಾರ್ಥ ಹಾಳಾದರೆ ಒಂದು ದಿನ ವೇಸ್ಟ್ ಆಗುತ್ತೆ. ಭೂಕಂಪ, ಸುನಾಮಿ, ದೊಡ್ಡ ದೊಡ್ಡ ಮಳೆಗಳು ಬಂದರೆ ನಾವೆಲ್ಲ ನಮ್ಮ ತಂದೆ ತಾಯಿಯಂದಿರೆಲ್ಲ ಕೃಷಿಕರಾಗಿದ್ದಾರೆ. ಆ ಒಂದು ದಿನ ವೇಸ್ಟ್ ಆಗೋದು ಮಾತ್ರ ಅಲ್ಲ, ಒಂದು ವರ್ಷ ವೇಸ್ಟ್ ಆಗ್ತದೆ ಕೃಷಿಕರು. ತೋಟ ಮಾಡಲಿಕ್ಕೆ ಆಗುವುದಿಲ್ಲ, ಒಂದು ವರ್ಷ ಕಾಯಬೇಕು. ಕೊನೆಯ ಗಳಿಗೆಯಲ್ಲಿ ಮತ್ತೊಂದು ಮಾತನ್ನು ಅವರು ಹೇಳಿದ್ದಾರೆ. ಇಲ್ಲಿ ಕೂತಂತಹ ಮಕ್ಕಳು, ವಿದ್ಯಾರ್ಥಿನಿಯರು, ನಿಮ್ಮ ಜೀವನ ಒಂದು ದಿನ, ಒಂದು ವರ್ಷ ವೇಸ್ಟ್ ಆಗುವುದಲ್ಲ. ವರ್ಷ ಪಾರಂಪರ್ಯ ಜೀವಂತದಲ್ಲಿರುವಲ್ಲಿವರೆಗೆ ವೇಸ್ಟ್ ಆಗ್ತದೆ. ನಾವು ಕಲಿಯಿದ್ರೆ ಉತ್ತುಂಗ ಶಿಖರಕ್ಕೆ ನಮ್ಮಿಂದ ಏರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಅವರು ಹೇಳಿದ್ದಾರೆ. ಅದನ್ನು ನನ್ನ ಜೀವನದಲ್ಲಿ ನಾನು ಅಳವಡಿಸಿಕೊಂಡಿದ್ದೇನೆ. ಯಾಕಂತ ಹೇಳಿದರೆ ನನ್ನ ಮಕ್ಕಳು ಕಲಿತದ್ದು ಆ ಮಕ್ಕಳು ಡಾಕ್ಟರ್ ಆಗಿದ್ದಾರೆ, ಇದೇ ಶಾಲೆಯಲ್ಲಿ ಕಲಿತರು. ಆಗ ನಾನು ಪೇರೆಂಟ್ಸ್ ಬಾಡಿಯಲ್ಲಿದ್ದೆ. ನನಗೆ ಒಂದು ಆಶೆ ಇತ್ತು, ಈ ಶಾಲೆಯಲ್ಲಿ ಮಕ್ಕಳ ಎದುರಿನಲ್ಲಿ ನಿಲ್ಲಬೇಕು, ಮಾತಾಡಬೇಕು ಅಂತ. ಆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ನಮ್ಮ ನಾಡ ಒಕ್ಕೂಟ. ಎಲ್ಲಕ್ಕಿಂತಲೂ ಮಿಗಿಲಾಗಿ ರೋಟರಿ ಕ್ಲಬ್ಬಿನ ನನ್ನ ಮಿತ್ರರು, ವಿಜಯ ಬ್ಯಾಂಕಿನಲ್ಲಿ ಮ್ಯಾನೇಜರ್ ಆಗಿದ್ದರು, ಅವರನ್ನು ನಾನು ಭೇಟಿಯಾಗಿ ಅವರನ್ನು ರೋಟರಿ ಕ್ಲಬ್ ಇದರಲ್ಲಿ ಸಹಭಾಗಿತ್ವದಲ್ಲಿ ಅವರನ್ನು ಸೇರಿಸಿಕೊಂಡೆ. ಅವರಿಗೆ ಕೂಡ ಅದೇ ಇಂಟ್ರೆಸ್ಟ್ ಇದೆ. 35 ವರ್ಷದಿಂದ ನಾನು ಮೋಹನ್ ರಾಯರ ನಿಕಟ ಸಂಪರ್ಕ ಇದ್ದವನು. ಅವರ ಮೆಂಟಾಲಿಟಿ ನನಗೆ ಗೊತ್ತುಂಟು. ಆದ್ದರಿಂದ ಇವತ್ತು ಗಂಗಾಧರ ಹತ್ರ ಹೇಳೋದನ್ನು ತಂದಿದ್ದೇನೆ. ಅನಂತರ ಗಂಗಾಧರ ಅವರಿಗೆ ಹೇಳಿದ್ದು, ರೋಟರಿ ಕ್ಲಬ್ಬಿನವರಿಗೆ ಹೇಳಿದ್ದು, ಫಸ್ಟ್ ಅವರನ್ನು ಕರೆದಿದ್ದೇನೆ. ಅವರು ಬಂದಿದ್ದಾರೆ. ಅದರೊಂದಿಗೆ ನೀವೆಲ್ಲ ಇದ್ದೀರಿ, ನಾವೆಲ್ಲ ಇದ್ದೇವೆ. ಇವತ್ತಿನ ತರಬೇತಿ ಶಿಬಿರವನ್ನು ಮಕ್ಕಳು ನೀವೆಲ್ಲ ಆಲಿಸಿ ಕಿವಿಕೊಟ್ಟು ಈ ಶಾಲೆಗೆ ಮತ್ತು ನಿಮ್ಮ ತಂದೆ ತಾಯಿಯಂದಿರಿಗೆ ಎಲ್ಲರಿಗೆ ಕೀರ್ತಿ ತರಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ತೋರಿಸ್ತಾ ಇದ್ರು ನೋಡಿ, ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳು ಯಾವ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಇದು ನಿಜಕ್ಕೂ ಒಬ್ಬ ಸಂಸ್ಥೆ ಕಟ್ಟಿ ಬೆಳೆಸಿದವರಿಗೆ ಆಗುವಂತ ಹೆಮ್ಮೆ. ಅವರು ಆ ದೃಷ್ಟಿ ಇಟ್ಟುಕೊಂಡು ಈ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದಾರೆ. ಅದಕ್ಕೆ ಸರಿಯಾಗಿ ನಾವೆಲ್ಲ ನಡೆದುಕೊಳ್ಳಬೇಕಾದ್ದು ನಮ್ಮ ಕರ್ತವ್ಯ. ನಾವು ವಿದ್ಯಾರ್ಜನೆ ಮಾಡಲಿಕ್ಕೆ ಬರುವಾಗ ನಮಗೆ ನಿಜವಾಗಿ ಜೀವನದ ಬಗ್ಗೆ ನಿಜವಾಗಿ ಸ್ಪಷ್ಟ ಧೋರಣೆ ಇಲ್ಲದೇ ಇದ್ದರೆ ಬರೀ ಗಮ್ಮತ್ತು ಮಾಡಲಿಕ್ಕಾಗಿ 4 ದಿವಸವನ್ನು ಹಾಳು ಮಾಡ್ತೇವೆ. ಆದರೆ ನಿಜವಾಗಿ ಪಶ್ಚಾತ್ತಾಪ ಆಗುವುದು ಬೇರೆಯವರು ನಮಗಿಂತ ಉತ್ತಮ ಸ್ಥಾನಮಾನಗಳನ್ನು ಪಡೆದಾಗ. ನಮ್ಮ ಸ್ನೇಹಿತರಾದ ರೈಮರವರು ಸಿಕ್ಕಿದಾಗ ಹೇಳ್ತಾ ಇದ್ರು, ಸರ್ಕಾರಿ ಉದ್ಯೋಗ ದೊರಕುವುದು ಹೇಗೆ, ಅದಕ್ಕಾಗಿ ಏನು ಮಾಡಬೇಕು ಅನ್ನೋ ವಿಚಾರ ನಮ್ಮ ವಿದ್ಯಾರ್ಥಿಗಳಲ್ಲಿ ಕಲ್ಪನೆ ಇಲ್ಲ. ಹೌದು, ನಾನು ಸಹ ಬಹಳಷ್ಟು ಸಲ ಯೋಚನೆ ಮಾಡ್ತೇನೆ. ನಾವು ಬಹಳ ದೊಡ್ಡ ಸಂತೆಗೆ ಹೋಗ್ತೇವೆ ಅಂತ ಕಲ್ಪಿಸಿಕೊಳ್ಳಿ. ಸಂತೆಯಲ್ಲಿ ನಮಗೆ ಬೇಕಾದ್ದು ಬೇಡದ್ದು ಬಹಳಷ್ಟು ವಸ್ತುಗಳಲ್ಲಿ ಹರಟಿಟ್ಟಿರ್ತಾರೆ. ನಮಗೆ ಏನೋ ಬೇಕು, ಆದರೆ ಎಲ್ಲಿದೆ ಅಂತ ಗೊತ್ತಿಲ್ಲ. ಎಲ್ಲರೂ ನಮ್ಮ ಹಾಗೆ ಸಂತೆಯಿಂದ ವಸ್ತುಗಳನ್ನು ಖರೀದಿಸಲಿಕ್ಕೆ ಬಂದವರು. ಕೆಲವು ಅಂಗಡಿಗಳ ಮುಂದೆ ಹೋಗಿ ನಿಂತಾಗ ಜನವೋ ಜನ, ನಮಗೆ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ, ಅಂಗಡಿಯೊಳಗೆ ಏನಿದೆ ಅಂತ ಗೊತ್ತಾಗೋದಿಲ್ಲ. ಉದ್ಯೋಗಗಳು ಸಾಕಷ್ಟಿವೆ, ಆದರೆ ನಮಗೆ ಬೇಕಾಗುವಂತ, ನಮಗೆ ಸೂಟ್ ಅನ್ನಿಸುವಂತ ಉದ್ಯೋಗ ಎಲ್ಲಿದೆ, ಅದನ್ನು ದೊರಕಬೇಕಾದ್ರೆ ನಾನು ಏನು ಮಾಡಬೇಕು, ಈ ಬಗ್ಗೆ ಮಾರ್ಗದರ್ಶನ ಸರಿಯಾಗಿ ದೊರಕುವುದೇ ಇಲ್ಲ. ನನ್ನ ಉದಾಹರಣೆಯನ್ನು ಹೇಳ್ತೇನೆ. ಇವೆಲ್ಲ ಹುಟ್ಟಿರ್ಲಿಕ್ಕಿಲ್ಲ. 77ನೇ ಇಸ್ವಿಯಲ್ಲಿ ನಾನು ಲೋಕಸೇವಾ ಆಯೋಗದ ಪರೀಕ್ಷೆ ಬರೆದು ಕಂದಾಯ ಇಲಾಖೆಗೆ ಸೇರಿದ 3 ತಿಂಗಳಲ್ಲೇ ನನಗೆ ಅಚಾನಕ್ಕಾಗಿ ಸಿಂಡಿಕೇಟ್ ಬ್ಯಾಂಕಿನಿಂದ ಅಧಿಕಾರಿ ಹುದ್ದೆ ಬಂದಿತ್ತು. ಆಗ ಎಲ್ಲರೂ ಹೇಳಿದರು,
ಕರ್ನಾಟಕ ಸರ್ಕಾರದ ಈ ಉದ್ಯೋಗ ಯಾಕೆ, ಸಿರಿಯಲ್ ಬ್ಯಾಂಕಿನ ಕೆಲಸಕ್ಕೆ ಹೋಗ್ಬೋದಲ್ಲ, ಒಳ್ಳೆ ಸಂಬಳ ಬರ್ತದಲ್ಲ ಅಂತ. ಆದರೆ ನನಗೊಬ್ಬರು ಅಧ್ಯಾಪಕರು ನನಗೆ ಹೇಳಿದರು, ಮೋಹನ ನೀನು ಹೋಗೋದಿದ್ರೆ ಸರ್ಕಾರಿ ಉದ್ಯೋಗದಲ್ಲೇ ಮುಂದುವರಿ, ಉದ್ಯೋಗ ಸಣ್ಣದಾದ್ರೂ ತೊಂದರೆ ಇಲ್ಲ, 4 ಜನರಿಗೆ ಜೀವನ ಪೂರ್ತಿ ನೀನು ಹೆಲ್ಪ್ ಮಾಡಬಹುದು ಅಂತ. ನಿಮಗೆ ನಿಜವಾಗಿ ಜನಸಾಮಾನ್ಯರೊಟ್ಟಿಗೆ ಬೆರೀಬೇಕು, ಜನಸಾಮಾನ್ಯರೊಟ್ಟಿಗೆ ಅವರಿಗೆ ಸಹಾಯ ಮಾಡಬೇಕು ಅನ್ನೋಂಥ ಯೋಚನೆ ಇದ್ದರೆ ಸರ್ಕಾರಿ ಉದ್ಯೋಗ ವಿಪುಲವಾದಂಥ ಅವಕಾಶಗಳನ್ನು ಒದಗಿಸಿಕೊಡ್ತದೆ. ಹಾಗೆ ಬೇರೆ ಉದ್ಯೋಗಗಳು ಒಳ್ಳೆಯದಲ್ಲ ಅಂತ ಹೇಳೋದಿಲ್ಲ, ಎಲ್ಲ ಉದ್ಯೋಗಗಳು ಒಳ್ಳೆಯದೇ. ಆದರೆ ನಾವು ನಮ್ಮ ಜೀವನದ ಗುರಿಯನ್ನು ಆರಿಸಿಕೊಳ್ಬೇಕು. ನನಗೆ ಯಾವುದು, ನಾನು ಹೇಗೆ ಹೋದರೆ ಉತ್ತಮವಾದ ಜೀವನವನ್ನು ಸಾಧಿಸಿಕೊಳ್ಬೋದು, ಈ ನಿಟ್ಟಿನಲ್ಲಿ ನಾವು ನಮ್ಮನ್ನು ಗುರುತಿಸಿಕೊಳ್ಬೇಕು ಅಂತ ಮಾರ್ಗದರ್ಶನ ಮಾಡುವಂಥ ಸ್ನೇಹಿತರು ಇಲ್ಲಿ ಬಂದಿದ್ದಾರೆ. ಅವರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಅದನ್ನು ಚೆನ್ನಾಗಿ ಮನನ ಮಾಡಿಕೊಂಡು ಮತ್ತು ನಿಮಗೆ ವಿಶೇಷವಾದಂಥ ವಿಚಾರಗಳು ತಿಳಿಯಬೇಕಾಗಿದ್ದರೆ ಪ್ರಿನ್ಸಿಪಾಲರಿದ್ದಾರೆ, ಉಪನ್ಯಾಸಕರಿದ್ದಾರೆ, ಅವರೆಲ್ಲ ಈ ವಿಷಯದಲ್ಲಿ ಹೆಚ್ಚು ವಿಚಾರ ತಿಳಿದುಕೊಂಡಿರ್ತಾರೆ. ಇವತ್ತು ನಾವು ಮಾತನಾಡುವಾಗ ಹೇಳ್ತೇವೆ ಇಂಟರ್ನೆಟ್ ಇದೆ, ಮೊಬೈಲ್ ಇದೆ, ನಾವು ವಿಶ್ವವನ್ನೇ ಕೈಯಲ್ಲಿ ಹಿಡಿದುಕೊಳ್ತೇವೆ. ವಿಶ್ವವನ್ನು ಕೈಯಲ್ಲಿ ಹಿಡಿದುಕೊಳ್ಬಹುದು, ಆದರೆ ನಮಗೆ ಬೇಕಾದ ಯಾವುದು ಎನ್ನುವುದು ನಮಗೆ ಗೊತ್ತಾಗಬೇಕು. ಅದು ಗೊತ್ತಾಗಬೇಕಾದ್ರೆ ಇಂತಹ ಗುರುಗಳ ಮಾರ್ಗದರ್ಶನ ಬೇಕು. ಅಂತಹ ಒಂದು ಉತ್ತಮವಾದಂಥ ಅವಕಾಶದ ಒಂದು ಒಳ್ಳೆಯ ಅಪೂರ್ವ ಸಂದರ್ಭದಲ್ಲಿ ಇಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಸ್ನೇಹಿತರೆ, ಇವರೆಲ್ಲ ಆಗಿದ ಒಂದು ಮಾತು ಹೇಳ್ತಾ ಇದ್ದಾರೆ, ಕನ್ನಡ ಭವನವನ್ನು ನಾನೊಬ್ಬ ಕಟ್ಟಿದ್ದೇನೆ ಅಂತ. ಕನ್ನಡ ಭವನ ನಮ್ಮ ಕನ್ನಡದ ಅಸ್ಮಿತೆಯ ಒಂದು ಕೇಂದ್ರ, ಅದು ಎಲ್ಲರದಾಗಬೇಕು. ಅದಕ್ಕೆ ಎಲ್ಲರೂ ದುಡಿದಿದ್ದಾರೆ. ನಮ್ಮ ಗಂಗಾಧರ ಆಳರಿಂದ ಹಿಡಿದು ವಿಸುಭಟ್ರು, ಡಿ.ವಿ. ಅಬ್ದುಲ್ ರೆಹಮಾನ್ರು, ಪಿ. ರೆಹಮಾನ್ ಅಂತ ನೂರಾರು ಸ್ನೇಹಿತರು ಕೈ ಜೋಡಿಸಿದ್ರಿಂದ ನಾವಿವತ್ತು ತಲೆ ಎತ್ತಿ ನಿಲ್ಲುವಂತಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕನ್ನಡ ಭವನ ಇಲ್ಲ. ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಕನ್ನಡ ಭವನ ಬೇಕು ಎನ್ನುವ ಹಿರಿಯರ ಆಸೆ ಅದು 20 ವರ್ಷಗಳ ಹಿಂದಿನದು. ಆ 20 ವರ್ಷಗಳ ಹಿಂದಿನ ಆಸೆ ಇದೀಗ ಈಡೇರಿದೆ. ಅಲ್ಲಿ ಆಗಾಗ ವಿದ್ಯಾರ್ಥಿಗಳಿಗಾಗಿ ಕಾರ್ಯಕ್ರಮ ಮಾಡ್ತಾ ಇರ್ತೇವೆ. ನಾವೆಲ್ಲ ಅನುಕೂಲ ಆದಾಗ ಅವಕಾಶ ಮಾಡಿಕೊಂಡು ಬಂದು ಆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು. ನಮ್ಮ ನಾಡಿನ ಬೇರೆ ಬೇರೆ ಹಿರಿಯ ವಿದ್ವಾಂಸರನ್ನು ಕರೆಸಿ ಅಲ್ಲಿ ಕಾರ್ಯಕ್ರಮಗಳನ್ನು ತಿಂಗಳಿಗೆ ಒಂದಾದರೂ ಮಾಡಬೇಕಿರುವಂಥ ಆಸೆ ನಮ್ಮದು. ಅದಕ್ಕೆಲ್ಲ ನೀವು ಪ್ರೋತ್ಸಾಹ ಕೊಡಬೇಕು ಅಂತ ಕೇಳಿಕೊಂಡು ಅತ್ಯಂತ ಸಂತೋಷದಿಂದ ಈ ಕಾರ್ಯಾಗಾರವನ್ನು ಉದ್ಘಾಟಿಸುತ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಿದ್ದು, ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೋಳಂತೂರು ಇಲ್ಲಿಯೂ, ಪ್ರೌಢ ಶಿಕ್ಷಣವನ್ನು ಸರಕಾರಿ ಪ್ರೌಢಶಾಲೆ ಮಂಚಿಯಲ್ಲಿಯೂ, ಪದವಿ ಪೂರ್ವ ಶಿಕ್ಷಣವನ್ನು ತುಂಬೆ ಪದವಿ ಪೂರ್ವ ಕಾಲೇಜಿನಲ್ಲಿ ಪೂರೈಸಿ ಕರ್ನಾಟಕ ಸರಕಾರಿ ಪಾಲಿಟೆಕ್ನಿಕ್ ಮಂಗಳೂರು ಇಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡೆದು, ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬೆಂಗಳೂರು ಇಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ನಲ್ಲಿ ಪದವಿಯನ್ನು ಪಡೆದಿರುತ್ತಾರೆ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ರೂರ್ಕೆ ಇಲ್ಲಿ ಎಂಟೆಕ್ ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದಿರುತ್ತಾರೆ. ಪ್ರಸ್ತುತ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಸುರತ್ಕಲ್ ಇಲ್ಲಿ ಓಷನ್ ಇಂಜಿನಿಯರಿಂಗ್ ವಿಷಯದಲ್ಲಿ PhD ಅಧ್ಯಯನವನ್ನು ನಡೆಸುತ್ತಿದ್ದಾರೆ. ಸರ್ಕಾರದ ಬೇರೆ ಬೇರೆ ಇಲಾಖೆಗಳಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಜಲಸಂಪನ್ಮೂಲ ಇಲಾಖೆ ಮಂಗಳೂರು ಇಲ್ಲಿ ಅಸಿಸ್ಟೆಂಟ್ ರಿಸರ್ಚ್ ಆಫೀಸರ್ ಆಗಿ ತಮ್ಮ ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಇನ್ನೊಬ್ಬರು ನಮ್ಮ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಮಿತ್ರ ಶ್ರೀಯುತ ಸಂತೋಷ್ ಕುಮಾರ್ ಇವರು ಬಂಟ್ವಾಳ ತಾಲೂಕಿನ ತುಂಬೆಯ ನಿವಾಸಿಯಾಗಿದ್ದು, ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತುಂಬೆ, ಪ್ರೌಢ ಶಿಕ್ಷಣ ಹಾಗೂ ಪದವಿ ಪೂರ್ವ ಶಿಕ್ಷಣವನ್ನು ನಮ್ಮ ತುಂಬೆ ವಿದ್ಯಾಸಂಸ್ಥೆಯಲ್ಲಿ ಪೂರೈಸಿ D.Ed ಶಿಕ್ಷಣವನ್ನು ಪಡೆದು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ಸರ್ಕಾರದಿಂದ ನೇಮಕಗೊಂಡು ವಿವಿಧ ಶಾಲೆಗಳಲ್ಲಿ ನಮ್ಮ ಅಮೂಲ್ಯವಾದಂತಹ ಸೇವೆಯನ್ನು ಸಲ್ಲಿಸಿ ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಬಾಳತಿಲ ಇಲ್ಲಿ ಶಿಕ್ಷಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ತಮ್ಮ ಅಧ್ಯಾಪನದ ಜೊತೆಯಲ್ಲಿ ಶಿಕ್ಷಣವನ್ನು ಮುಂದುವರಿಸುತ್ತಾ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ BA ಪದವಿಯನ್ನು, ಇಗ್ನೋ ಯೂನಿವರ್ಸಿಟಿಯಿಂದ B.Ed ಪದವಿಯನ್ನು ಪಡೆದಿರುತ್ತಾರೆ. ಬೇರೆ ಬೇರೆ ಸಂಘ ಸಂಸ್ಥೆಗಳ ನೇತೃತ್ವವನ್ನು ವಹಿಸಿಕೊಂಡ ಶ್ರೀಯುತರು ದಕ್ಷಿಣ ಕನ್ನಡ ಜಿಲ್ಲೆಯ ಜನಮಾನಸದಲ್ಲಿ ಸದಾ ಸ್ಥಾಯಿಯಾಗಿರುತ್ತಾರೆ. ಅದೇ ರೀತಿಯಲ್ಲಿ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇನ್ನೊಬ್ಬರು ಇವರು ಇಲ್ಲಿ ಡಾಕ್ಟರ್ ಹಸೀನಾ ಬಾನ್, ಇವರು ನಮ್ಮ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿ ಆಗಿರದಿದ್ದರೂ ಕೂಡ ಸರ್ಕಾರಿ ಶಾಲೆಯಲ್ಲಿ ಓದಿ ಒಂದು ಮಹೋನ್ನತವಾದಂತಹ ಸಾಧನೆಯನ್ನು ಮಾಡಿದಂತಹ ಒಬ್ಬಾಕೆ ನಮ್ಮೆಲ್ಲ ಸಹೋದರಿ ಮಿತ್ರೆ. ಇವರು ಬಂಟ್ವಾಳ ತಾಲೂಕಿನ BC ರೋಡ್ ಸಮೀಪದ
ಹೊನ್ನೋಡಿಯ ನಿವಾಸಿಯಾಗಿರುತ್ತಾರೆ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಶಾಲೆ ಕೊಡಂಗಿಯಲ್ಲಿಯೂ, ಪ್ರೌಢ ಶಿಕ್ಷಣವನ್ನು ಕಾರ್ಮೆಲ್ ಕಾನ್ವೆಂಟ್ ಹೈಸ್ಕೂಲ್ ಮಡಕ್ಕಾಪ್ ಇಲ್ಲಿಯೂ, ಪದವಿ ಪೂರ್ವ ಶಿಕ್ಷಣವನ್ನು ಶಾಯಿನ್ ಇನ್ಸ್ಟಿಟ್ಯೂಷನ್ ಬೀದರ್ ಇಲ್ಲಿ ಪೂರೈಸಿ, MS ರಾಮಯ್ಯ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್ ಇಲ್ಲಿ MBBS ವೈದ್ಯಕೀಯ ಪದವಿಯನ್ನು ಪಡೆದು ಸುಮಾರು 1.5 ವರ್ಷಗಳ ಕಾಲ ಬಂಟ್ವಾಳದ ಅರ್ಬನ್ ಪ್ರೈಮರಿ ಹೆಲ್ತ್ ಸೆಂಟರ್ ಇಲ್ಲಿ ಮೆಡಿಕಲ್ ಆಫೀಸರ್ ಆಗಿ ಸೇವೆ ಸಲ್ಲಿಸಿ, ಪ್ರಸ್ತುತ ಉನ್ನತ ಎಜುಕೇಶನ್ಗಾಗಿ ಮಂಡ್ಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಇಲ್ಲಿ ಪ್ಯಾಥಾಲಜಿ ವಿಭಾಗದಲ್ಲಿ MD ಶಿಕ್ಷಣವನ್ನು ನಡೆಸುತ್ತಿದ್ದಾರೆ. ಇಲ್ಲಿ ಅವರು ಬಹುಶಃ ಬರ್ಲಿಕ್ಕಾಗದೆ ಅವರ ಸಹೋದರಿ ಬಂದು ಇವತ್ತು ಈ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಈ 3 ಮಂದಿಯೂ ಕೂಡ ವಿಶೇಷತೆ ಏನು ಅಂತಂದ್ರೆ ಸರ್ಕಾರಿ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಪ್ರೈಮರಿ ಶಾಲೆಯಲ್ಲಿ ಪಡೆದು ನೋಡಿ ಮಹೋನ್ನತವಾದಂತಹ ಸಾಧನೆಯನ್ನು ಮಾಡಿದ್ದಾರೆ. ಶಾಲು ಹೊದಿಸಿ ಗೌರವ ದ್ಯೋತಕವಾದಂತಹ ಶಾಲನ್ನು ಹೊದಿಸಿ ಹಾರಾರ್ಪಣೆಯನ್ನು ಗೌರವ ದ್ಯೋತಕವಾದಂತಹ ಶಾಲು ಹೊದಿಸಿ ಗೌರವಪೂರ್ವಕವಾಗಿ ಸಂತೋಷ್ ಕುಮಾರ್ ಮೆಚ್ಚುಮೆಚ್ಚಿನ ಒಬ್ಬ ಅಧ್ಯಾಪಕ, ಇವರಿಗೆ ಗೌರವಾನ್ವಿತ ನಾರಾಯಣ ಹೆಗ್ಡೆ ಇವರು ಶಾಲು ಹೊದಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಡಾಕ್ಟರ್ ಹಸೀನಾ ಬಾನ್ ಇವರ ಸಹೋದರಿಯಾದಂಥ ಗೌರವ ಶರ್ಮಿಳಾ ಮೇಡಮ್, ನಮ್ಮ ಇತಿಹಾಸ ಉಪನ್ಯಾಸಕಿಯಾದಂಥ ಗೌರವಾನ್ವಿತ ಶರ್ಮಿಳಾ ಮೇಡಮ್, ಹಸೀನಾ ಬಾನ್ ಇವರ ಸಹೋದರಿಗೆ ಶಾಲನ್ನು ಹೊದಿಸಿ ಹಾರಾರ್ಪಣೆಯನ್ನು ಮಾಡ್ತಾ ಇದ್ದಾರೆ. ಸಹೋದರಿ ಹಸೀನಾ ಬಾನ್ ಅವರ ಶರ್ಮಿಳಾ ಮೇಡಮ್ ಗೌರವಪೂರ್ವಕವಾದಂತಹ ಹಾರಾರ್ಪಣೆ ಮಾಡಿ ಫಲಪುಷ್ಪ ತಾಂಬೂಲ ಹಾಗೂ ಸ್ಮರಣಿಕೆಯನ್ನು ನೀಡಿ ಈ 3 ಮಂದಿಯನ್ನು ಕೂಡ ಅಭಿನಂದಿಸ್ತಾ ಇದ್ದಾರೆ. ಇದೆಲ್ಲ ನಿಮಗೆ ಸ್ಫೂರ್ತಿಯಾಗಬೇಕು ಮಕ್ಕಳೇ. ನೀವು ಕೂಡ ನಾಳ್ದು ವಿವಿಧವಾದಂತಹ ವೇದಿಕೆಯಲ್ಲಿ ಇಂಥ ಸನ್ಮಾನವನ್ನು, ಸರ್ಕಾರಿ ಉದ್ಯೋಗವನ್ನು ಕೂಡ ನೀವು ಪಡಿಬೇಕು. ಶಮೀನಾ ಸಹೋದರಿ ಅವರ ಡಾಕ್ಟರ್ ಹಸೀನಾ ಬಾನ್ ಅವರ ಸಹೋದರಿ ಶಮೀನಾ. ಈ ಸಂಸ್ಥೆ ನನಗೆ ಶಿಸ್ತನ್ನು ಕೊಟ್ಟಿದೆ. ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು, ಈ ಸಂಸ್ಥೆಯಿಂದ ನೀವು ಶಿಸ್ತನ್ನ ಕಲಿಗೆ, ಆ ಶಿಸ್ತನ್ನ ಜೀವನ ಪರ್ಯಂತ ನಿಮ್ಮನ್ನು ತಿಳ್ಕೊಂಡ್ರೆ ನೀವು ನಮ್ಮಂತ ಚಿಕ್ಕ ಸಾಧನೆ ಮಾಡ್ಬೋದು. ನಾವೇನು ದೊಡ್ಡ ಸಾಧನೆ ಮಾಡ್ತಿಲ್ಲ, ಸರ್ಕಾರಿ ಸೇವೆಯಲ್ಲಿದ್ದೇವೆ, ಸಾರ್ವಜನಿಕ ಸೇವೆಯಲ್ಲಿದ್ದೇವೆ. ಆದರೆ ನೀವು ಈ ಶಿಸ್ತನ್ನು ಅಳವಡಿಸಿಕೊಂಡ್ರೆ ನಿಮಗೂ ನನ್ನಿಂದ ಹೊರತಾದಂಥ ಸಾಧನೆ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ ನನಗೆ ಕರೆದು ಇವತ್ತು ಸನ್ಮಾನ ಮಾಡಿದ ಎಲ್ಲರಿಗೂ ಈ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ. ತಾಜುದ್ದೀನ್ ಅವರೇ, ತಾವು ಎತ್ತರಕ್ಕೆ ಇಳಿದಿರಿ. ತಮ್ಮ ವಿನಯದ ಒಂದು ಮಾತುಗಳೇ ಇದಕ್ಕೆ ಸಾಕ್ಷಿ. ಅತ್ಯಂತ ಸೌಮ್ಯವಾದ ಆ ಒಂದು ಗುಣವೇ ಸಾಕ್ಷಿ. ಇಂಥ ಗುಣ ನಮ್ಮ ವಿದ್ಯಾರ್ಥಿಗಳಲ್ಲೂ ಕೂಡ ಬರಲಿ. ತಾಜುದ್ದೀನ್ ಅವರೇ, ತಮಗೆ ಅಭಿನಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇನ್ನೋರ್ವ ವಿದ್ಯಾರ್ಥಿ ಮಿತ್ರರಾಗಿದ್ದವರು ಇದೀಗ ಶಿಕ್ಷಕರಾಗಿದ್ದುಕೊಂಡು ನನ್ನದೇ ಒಂದು ಕ್ಷೇತ್ರದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇರುವವರು ಸಂತೋಷ್ ಅವರು ತನ್ನ ಎಲ್ಲ ಈ ಅಭ್ಯಾಗತರೆ, ಈ ಕಾಲೇಜಿನ ಪ್ರಾಚಾರ್ಯರೇ, ನಮ್ಮ ಈ ಕಾಲೇಜಿನ ಎಲ್ಲ ಉಪನ್ಯಾಸಕ ಅಧ್ಯಾಪಕಿಯರೇ ಹಾಗೂ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರೇ, ತುಂಬೆ ಪದವಿ ಪೂರ್ವ ಕಾಲೇಜಿನ ಈ ಒಂದು ಕಾರ್ಯಕ್ರಮವನ್ನು ನೋಡಿದಾಗ, ಇವತ್ತು ಒಂದಷ್ಟು ಸಮಯವನ್ನು ಕಳೆದಾಗ ನನಗೆ ಕೂಡ ನಿಮ್ಮ ಹಾಗೆ ಕೂತು ಈ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಿದಂಥ ಒಂದು ಭಾವನಾತ್ಮಕ ವಿಚಾರಗಳನ್ನು ನನ್ನ ಮನಸ್ಸಿನಲ್ಲಿ ಮೆಲುಕು ಹಾಕ್ತಾ ಕೂತ್ಕೊಂಡಿದ್ದೆ. 98ನೇ ಇಸವಿಯಲ್ಲಿ ನಾನು ಈ ಶಾಲೆಗೆ ಬಂದಾಗ 8ನೇ ತರಗತಿಗೆ ಸೇರಿದೆ. ಆಮೇಲೆ 5 ವರ್ಷ ಈ ಶಾಲೆಯಲ್ಲಿ, ಈ ಒಂದು ವಿದ್ಯಾಸಂಸ್ಥೆಯಲ್ಲಿ ನಾನು ವಿದ್ಯಾಭ್ಯಾಸವನ್ನು ಮಾಡಿದೆ. ಅದೆಷ್ಟೋ ಗುರುಮಾತೆಯರು, ಅಧ್ಯಾಪಕರು, ಅಧ್ಯಾಪಕಿಯರು ನನಗೆ ಕಲಿಸಿರ್ತಾರೆ. ಅವರೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳುತ್ತಾ ಅವರಿಗೆ ಗೌರವದ ಪ್ರಣಾಮಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸುತ್ತಾ, ಈ ಒಂದು ವಿದ್ಯಾಸಂಸ್ಥೆ ಬಹುಶಃ
ನಾನು ಕಲಿತಾ ಇರುವಾಗ ಒಂದು ಆಸೆಯನ್ನು ಇಟ್ಕೊಂಡಿದ್ದೆ, ಒಂದು ಉದ್ಯೋಗವನ್ನು ಪಡಿಬೇಕು ಅಂತ ಹೇಳಿ. ಬಹುಶಃ ಆ ಒಂದು ದಾರಿಯಲ್ಲಿ ನನಗೆ ಮುನ್ನುಗ್ಗುವಾಗ ನನಗೆ ಬಹಳ ಪ್ರೇರಣೆಯನ್ನು ಕೊಟ್ಟಂಥ ಒಂದು ಸಂಸ್ಥೆ ಅದು BA ವಿದ್ಯಾಸಂಸ್ಥೆ. ನಾನಿವತ್ತು ಟೀಚರ್ ಟ್ರೈನಿಂಗ್ ಮಾಡುವಂಥ ಮನಸ್ಸಲ್ಲಿ ಇರಲಿಲ್ಲ. ಅವತ್ತು PUC ಆದ ಮೇಲೆ TC ತೆಗೆದುಕೊಂಡು ಬರುವಾಗ ಇಲ್ಲಿ ನನಗೊಬ್ಬರು ಅಧ್ಯಾಪಕರು, ನಾನು BBM ಸರ್ಟಿಫಿಕೇಟ್ ಅಪ್ಲಿಕೇಶನ್ ತಗೊಂಡು ಬಂದಿದ್ದೆ. ಅಧ್ಯಾಪಕರು ದಾಮೋದರ ಗೌಡ ಅಂತ ಒಂದು ಸರ್ ಇದ್ರು. ಅವರು ಹೇಳಿದರು, TCH ಮಾಡು, ನಿನಗೆ ಸರ್ಕಾರಿ ಉದ್ಯೋಗ ಖಂಡಿತ ಸಿಗ್ತದೆ, ತುಂಬ ಟೀಚರ್ಸ್ ಕಾಲ್ಫಾರ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಹಾಗೆ ಅನೇಕ ಅಧ್ಯಾಪಕರು ನನಗೆ ಆ ಸಮಯದಲ್ಲಿ ಮಾರ್ಗದರ್ಶನವನ್ನು ಮಾಡಿದರು. ಹಾಗೆ ಬಹಳ ಸುಲಭವಾಗಿ ನಾನು ಟೀಚರ್ ಟ್ರೈನಿಂಗನ್ನು ಆಯ್ಕೆ ಮಾಡಿಕೊಂಡೆ. ಮತ್ತು ಅಷ್ಟು ಸುಲಭವಾಗಿ ಸರ್ಕಾರಿ ಉದ್ಯೋಗ ಸಿಗ್ತದೆ ಅಂತ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದರೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, 2 ಪರೀಕ್ಷೆಗಳನ್ನು TET ಅಥವಾ CET 2 ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಂಡು ಸರ್ಕಾರಿ ಉದ್ಯೋಗಕ್ಕೆ ಬರಬೇಕಾಗ್ತದೆ. ಆ ಉದ್ಯೋಗ ಸಿಕ್ಕಿದೆ, ಏನೋ ದೇವರ ದಯೆಯಿಂದ ಸಿಕ್ಕಿದೆ, ನಿಮ್ಮ ಗುರುಗಳ ಆಶೀರ್ವಾದದಿಂದ ಸಿಕ್ಕಿದೆ ಅಂತ ಭಾವಿಸ್ಕೊಳ್ತಾ ಈ ಸಂಸ್ಥೆಯ ಸಂಸ್ಥಾಪಕರ ಒಂದು ಮಾತು ನನಗೆ ನೆನಪಾಗ್ತಾ ಇತ್ತು. ವೆಲ್ತ್ ಇಸ್ ಲಾಸ್, ನಥಿಂಗ್ ಇಸ್ ಲಾಸ್, ಹೆಲ್ತ್ ಇಸ್ ಲಾಸ್, ಸಮಥಿಂಗ್ ಇಸ್ ಲಾಸ್, ಬಟ್ ಕ್ಯಾರೆಕ್ಟರ್ ಇಸ್ ಲಾಸ್, ಎವ್ರಿಥಿಂಗ್ ಇಸ್ ಲಾಸ್ ಅನ್ನುವಂಥ ಮಾತನ್ನು ಅವರು ಪ್ರತಿ ಸಂದರ್ಭದ ಒಂದು ಕಾರ್ಯಕ್ರಮದಲ್ಲಿ ಆ ಒಂದು ಮಾತನ್ನು ನೆನೆಸ್ಕೊಳ್ತಾ ಇವತ್ತಿನ ವಿದ್ಯಾರ್ಥಿಗಳಾದ ನಿಮಗೆ ಬಹುಶಃ ಈ ಒಂದು ಕಾರ್ಯಕ್ರಮ ಅರ್ಥಪೂರ್ಣವಾಗಿದೆ ಮತ್ತು ತುಂಬಾ ಪ್ರೇರಣೆಯನ್ನು ಕೊಡುವಂಥ ಕಾರ್ಯಕ್ರಮ. ಅವರ ಮಾತನ್ನು ನೆನೆಸ್ಕೊಳ್ತಾ ನಾವೆಲ್ಲರೂ ಒಳ್ಳೆಯ ದಾರಿಯಲ್ಲಿ ನಡ್ಕೊಳ್ಳುವ. ವಿದ್ಯಾರ್ಥಿ ಜೀವನದ ಒಂದು ದಿನಗಳು ಮತ್ತೆ ಅದು ಬರುವುದಿಲ್ಲ, ಅದು ಗೋಲ್ಡನ್ ಡೇಸ್ ನಮಗೆ. ಈ ಸಂದರ್ಭದಲ್ಲಿ ನಾವು ಯಾರ್ಯಾರದೋ ಮಾತಿಗೆ ಕೇಳಿಕೊಂಡು ನಮ್ಮ ವಿದ್ಯಾರ್ಥಿ ಜೀವನವನ್ನು ಹಾಳು ಮಾಡಿಕೊಳ್ಳದೆ ಒಳ್ಳೆಯ ದಾರಿಯಲ್ಲಿ ಒಂದು ಸಮಾಜಕ್ಕೆ ಮಾದರಿಯಾಗಿ ನಾನು ಜೀವನ ನಡೆಸುವಲ್ಲೇ ಅನ್ನುವಂಥ ಒಂದು ದಾರಿಯಲ್ಲಿ ನಡೆಯುವಂಥ ವಿದ್ಯಾರ್ಥಿಗಳ ಒಂದು ಆಯ್ಕೆಯನ್ನು ಮಾಡಿಕೊಳ್ಳಿ, ವೃತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಿ. ಮತ್ತು ನಮ್ಮ ಹಿಂದೆ ಅನೇಕ ಗುರು ಹಿರಿಯರಿದ್ದಾರೆ, ಅವರನ್ನು ಮರಿಬೇಡಿ. ಅವರೆಲ್ಲರ ಮಾರ್ಗದರ್ಶನ ಪಡ್ಕೊಂಡು ಮುಖ್ಯವಾಗಿ ಇವತ್ತು ಸರ್ಕಾರಿ ಉದ್ಯೋಗ ಇವತ್ತು ಒಳ್ಳೆಯ ರಿಸೋರ್ಸ್ ಪರ್ಸನ್ ಇದ್ದಾರೆ. ಅವರು ಹೇಳುವುದು ಇವತ್ತು ಸ್ಪರ್ಧಾತ್ಮಕ ಜಗತ್ತು. ನಾವು ಹೇಗೆ ವಿದ್ಯಾಭ್ಯಾಸ ಕಲಿಯುವ ಪಾಠ್ಯಪುಸ್ತಕದಲ್ಲಿರುವಂಥ ವಿಚಾರಗಳನ್ನು ಹೇಗೆ ನಮ್ಮ ಜ್ಞಾನದಲ್ಲಿ ಇಟ್ಕೊಳ್ತೀವೋ ಅದರ ಒಟ್ಟಿಗೆ ಇವತ್ತಿನ ಪ್ರಚಲಿತ ವಿದ್ಯಮಾನ ಘಟನೆಗಳನ್ನು ಬೇರೆ ಬೇರೆ ವಿಚಾರಗಳಾಗ್ತಾ ಇದೆ, ಅದನ್ನು ಅಪ್ಡೇಟ್ ಮಾಡಿಕೊಳ್ಬೇಕು. ನಾವೆಲ್ಲರೂ ಅದನ್ನು ದಿನನಿತ್ಯ ಈ ವಿಚಾರಗಳ ಕಡೆ ಗಮನ ಕೊಡಬೇಕು. ನೀವೆಲ್ಲರೂ ಈ ದಾರಿಯಲ್ಲಿ ಮುನ್ನುಗ್ಗಿ ಒಳ್ಳೆಯ ಅವಕಾಶ ನಿಮಗೆ ಸಿಗಲಿ, ಆ ದೇವರ ಆಶೀರ್ವಾದ, ಗುರುಗಳ ಆಶೀರ್ವಾದ ನಿಮ್ಗೆಲ್ಲರಿಗೂ ಸಿಗಲಿ ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ನನ್ನನ್ನು ಕರೆದು ನನಗೆ ಗೌರವವನ್ನು ಕೊಟ್ಟಂತ ಈ ಸಂಸ್ಥೆಯ ಎಲ್ಲ ಆಚಾರ್ಯರಿಗೆ, ಎಲ್ಲ ಉಪನ್ಯಾಸಕರಿಗೆ, ಅದಕ್ಕೆ ಅಭ್ಯಾಗತರಿಗೆ ಗೌರವದ ನಮನಗಳನ್ನು ಸಲ್ಲಿಸುತ್ತಾ, ನನ್ನ ಮನೆಯಲ್ಲಿ ಇವತ್ತು ನಾವು 3 ಜನ. ನನ್ನ ಅಕ್ಕ ಕೂಡ ಇಲ್ಲೇ ಪ್ರೌಢ ಶಿಕ್ಷಣ ಮತ್ತು ಕಾಲೇಜ್ ಶಿಕ್ಷಣವನ್ನು ಪಡೆದಿದ್ದಾಳೆ. ನನ್ನ ತಮ್ಮ ಕೂಡ ಇಲ್ಲೇ ಪ್ರೌಢ ಶಿಕ್ಷಣ ಮತ್ತೆ ಕಾಲೇಜ್ ಶಿಕ್ಷಣ ಪಡೆದಿದ್ದಾರೆ. ನಾವು 3 ಜನ ಕೂಡ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೇವೆ, ಅದು ಬಹಳ ಸಂತೋಷ. ನನ್ನ ಅಕ್ಕ ಕೂಡ ಟೀಚರ್ ಆಗಿದ್ದಾರೆ, ನನ್ನ ತಮ್ಮ ಕೂಡ MRP ಅಲ್ಲಿ ಎಂಪ್ಲಾಯ್ ಆಗಿದ್ದಾರೆ. ಇದಕ್ಕೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ ಅಂತ ಭಾವಿಸ್ಕೊಳ್ತಾ ನಾನು 2 ಮಾತನ್ನ ಮುಗಿಸ್ತಾ ಇದ್ದೇನೆ. ರೋಟರಿ ಕ್ಲಬ್ಬಿನ ವತಿಯಿಂದ ಮಾನ್ಯ ಮೋಹನ್ ರಾವ್ ಅವರು ಶಾಲು ಹೊದಿಸಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಈ ಒಂದು ಕಾರ್ಯಾಗಾರದ ಯಶಸ್ಸಿನಲ್ಲಿ ರಾವ್ ಅವರು ಶಾಲು ಹೊದಿಸಿ ನಮ್ಮ ಇವತ್ತಿನ ಮುಖ್ಯ ಅತಿಥಿಗಳು ಶಾಲು ಹೊದಿಸಿ ಗೌರವಿಸ್ತಾ ಇದ್ದಾರೆ. ಇವತ್ತು ನೀವು ಯಾವುದೇ ಆಫೀಸಿಗೆ ಹೋಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆಯವರಲ್ಲಿ ಇರುವುದು ಬಹಳ ಕಡಿಮೆ. ಮೇಲಿನ ದಾವಣಗೆರೆ, ಚಿತ್ರದುರ್ಗ, ಹಾಸನದಿಂದ ಬಂದವರೇ ಇರುವಂತೆ. ಅದೇ ರೀತಿ ಬ್ಯಾಂಕಿಗೆ ಹೋದಾಗ ಕೂಡ ನಿಮಗೆ ಸಿಗುವುದು ಹಿಂದಿ ಮಾತಾಡೋರು ಅಥವಾ ಆಂಧ್ರ ಪ್ರದೇಶ ಆ ಕಡೆಯಿಂದ ಬಂದವರು, ನಮ್ಮವರು ಯಾರು ಹೋಗಲಿಲ್ಲ. ಅದಕ್ಕೆ ಹಲವಾರು ಕಾರಣಗಳಿರ್ಬೋದು. ಈಗ ನಾನು ಕೂಡ ಬ್ಯಾಂಕಲ್ಲಿ ಇದ್ದು ನನ್ನ ಮಕ್ಕಳು ಕೂಡ ಇತ್ತು ಬ್ಯಾಂಕಲ್ಲಿ ಇಲ್ಲ ಯಾಕಂತೇಳಿ ಒಂದು ನಮ್ಮ ಇಂಜಿನಿಯರಿಂಗ್ನಾಗಿ IT ಡಿಪಾರ್ಟ್ಮೆಂಟ್ ವರ್ಕ್ ಮಾಡ್ತಾ ಇದ್ದಾರೆ ಕಂಪನಿಯಲ್ಲಿ. ಹಾಗೆ ಆ ಕಾರಣ ಮತ್ತು ಇನ್ನೊಂದು ಹೇಳಿದರೆ ರಾಜಕೀಯ ಕಾರಣ ಕೂಡ ಇದರಲ್ಲಿ ಇರ್ಬೋದು. ಯಾಕಂತ ಹೇಳಿದ್ರೆ ನಮ್ಮ ಒಂದು ಇಲ್ಲಿಯ MLAಗಳು ಅಷ್ಟು ಸರ್ಕಾರಿ ಕೆಲಸಕ್ಕೆ ಒತ್ತಡ ಹಾಕಿ ಮಾಡಿಸುವುದಿಲ್ಲ.
ಅದೇ ಹೊರಗಿನವರಾದರೆ ಅಲ್ಲಿ ಅವರ ಸ್ಟ್ರೆಂತ್ ಕೂಡ ಜಾಸ್ತಿ ಇರ್ತದೆ. ಹಾಗಾಗಿ ಅಲ್ಲಿ ಸರ್ಕಾರಿ ಉದ್ಯೋಗವನ್ನು ಕೊಡಿಸುವಂತಹ ಆ ಕಾರ್ಯಕ್ರಮವು ಕೂಡ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸ್ಪರ್ಧಾತ್ಮಕವಾಗಿರುವುದರಿಂದ ನೀವು ಅದರಲ್ಲಿ ಪ್ರಯತ್ನ ಮಾಡಿದರೆ ಖಂಡಿತ ಸಿಗುತ್ತೆ. ಈಗ ಉತ್ತಮ ಅಂಕ ಪಡೆದಂತಹ ಉತ್ತಮವಾಗಿ ನಮ್ಮ ವಿದ್ಯಾಭ್ಯಾಸದಲ್ಲಿ ಮುನ್ನಡೆದರೆ ನಿಮಗೆ ಸ್ಪರ್ಧಾತ್ಮಕವಾಗಿ ತಗೊಳ್ಳಿಕ್ಕೆ ಎಲ್ಲ ಅವಕಾಶಗಳಿವೆ. ಇವತ್ತಿನ ಕಾರ್ಯಕ್ರಮದ ಸದುಪಯೋಗವನ್ನು ನೀವು ಪಡ್ಕೊಳ್ಬೇಕು. ಇವತ್ತು ಈಗ ಮಾಹಿತಿ ಕೊಡುವ ಮಾಹಿತಿಯನ್ನು ಸರಿಯಾಗಿ ಕೇಳಿ ತಿಳಿದು ನಿಮ್ಮ ಜೀವನವನ್ನು ಒಂದು ಉತ್ತಮ ಪ್ರಜೆಗಳಾಗಿ ಬಾಳುವಾಗಿ ಮಾಡಿಕೊಳ್ಬೇಕು. ನಿಮ್ಮ ಕಲಿತಂಥ ಈ ಸಂಸ್ಥೆಗೆ ನಿಮ್ಮ ಮಾತಾಪಿತರಿಗೆ ಹೆಸರು ತರುವಂಥ ಕೆಲಸವನ್ನು ಮಾಡಬೇಕಂತ ವಿನಂತಿ ಮಾಡುತ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸಿದೆ. ಈ ಒಂದು ಕಾರ್ಯಾಗಾರವನ್ನು ಉದ್ಘಾಟನೆಗೈದ ಇವತ್ತಿನ ನಮ್ಮ ಆತ್ಮೀಯ ಸನ್ಮಿತ್ರರು, ನಮ್ಮ ಬಂಟ್ವಾಳ ಕಸಾಪದ ಅಧ್ಯಕ್ಷರಾದ ಶ್ರೀಯುತ ಕೆ ಮೋಹನ್ ರಾವ್ ಅವರಿಗೆ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇವತ್ತಿನ ಸಮಾರಂಭದಲ್ಲಿ ಪಾಲ್ಗೊಂಡಂತಹ ಸನ್ಮಾನಿತರು ಹಾಗೂ ಮುಖ್ಯ ಅತಿಥಿಗಳು, ಸಂಪನ್ಮೂಲ ವ್ಯಕ್ತಿಗಳು, ಮಾನ್ಯ ಪ್ರಾಂಶುಪಾಲರು ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಪಾಲ್ಗೊಂಡಂಥ ತಮಗೆಲ್ಲರಿಗೂ, ಅದರಲ್ಲೂ ಮುಖ್ಯವಾಗಿ ಸನ್ಮಾನಿತರಾದ ಶ್ರೀಯುತ ತಾಜುದ್ದೀನ್ ಅವರಿಗೆ, ಸನ್ಮಾನಿತರಾದ ಸಂತೋಷ್ ಅವರಿಗೆ, ಇವತ್ತು ಸನ್ಮಾನಿತರಾದ ಡಾಕ್ಟರ್ ಹಸೀನಾ ಅವರ ಸಹೋದರಿ ಅವರಿಗೆ ಹಾಗೂ ಶ್ರೀಯುತ ಬಿ ಎ ರಹೀಮ್ ಅವರಿಗೆ ವಿಶೇಷವಾಗಿ, ಹಾಗೂ ತಮಗೆಲ್ಲರಿಗೂ ಸಹೋದ್ಯೋಗಿ ಬಂಧುಗಳಿಗೆ ಹಾಗೂ ಯೋಗೀಶ್ ಅವರಿಗೆ ಹಾಗೂ ಸಹೋದ್ಯೋಗಿ ಬಂಧುಗಳು ಮತ್ತು ನಮ್ಮ ಮೈಕ್ ಸೆಟ್ಟಿಂಗಿನಲ್ಲಿ ಸಹಕರಿಸ್ತಾ ಇರುವಂಥ ಅಶೋಕ್ ಅವರಿಗೆ, ಮುಖ್ಯವಾದ ಕೇಂದ್ರ ಬಿಂದುಗಳಾದ ನನ್ನೆಲ್ಲ ವಿದ್ಯಾರ್ಥಿನಿಯರಿಗೆ ಪ್ರೀತಿಯ ನಮನಗಳನ್ನು ಸಲ್ಲಿಸ್ತಾ ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಒಂದು ಸಭಾ ಕಾರ್ಯಕ್ರಮವನ್ನು ಕೊನೆಗೊಳಿಸಿ